ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ. ಇತ್ತೀಚೆಗಷ್ಟೇ ನಡೆದಂಥ ಒಂದು ಗ್ರಾಮ ದೇವತೆಯ ಜಾತ್ರಾ ಸಮಾರಂಭಕ್ಕೆ ನಾವು ಹೋಗಿದ್ವಿ. ಇದು ಸತ್ಯಮ್ಮ ದೇವಿಯ ಜಾತ್ರಾ ಸಮಾರಂಭ. ಜಾತ್ರೆಯ ಮುಖ್ಯ ಉದ್ದೇಶ ದೇವರು ಜಾತ್ರೆಗಳು ಗ್ರಾಮಗಳ ಒಂದು ಪ್ರಮುಖ ಪರಂಪರೆ. ಸಾಮಾನ್ಯವಾಗಿ ಈ ಜಾತ್ರೆ ಏನಕ್ಕೆ ಮಾಡ್ತಾರೆ ಅಂದರೆ, ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಊರಲ್ಲಿರೋ ಪ್ರತಿಯೊಬ್ಬರನ್ನ ಒಂದುಗೂಡಿಸಿ ಎಲ್ಲರೂ ಸೇರಿಕೊಂಡು ಮಾಡೋದೇ ಜಾತ್ರೆ ಅಂತ ಕರೀತಾರೆ. ಕಾಲ ಯಾವಾಗ ಬದಲಾಯಿತು ಗೊತ್ತೇ ಆಗಲಿಲ್ಲ. ದೊಡ್ಡ ಪ್ರೋಗ್ರಾಮ್ ಅಂದರೆ ಹಿಂದೆ ಕಾಲದಲ್ಲಿ ಜಾತ್ರೆ ಮಾತ್ರ ಆಗಿತ್ತು. ಆ ಜಾತ್ರೆಯಲ್ಲಿ ಸಿಗ್ತಾ ಇದ್ದಂಥ ಖುಷಿ, ಸಂಭ್ರಮ ಈ ಜಾತ್ರೆಗಳಲ್ಲಿ ಸಿಗೋದಿಲ್ಲ. ದೊಡ್ಡ ಪ್ರೋಗ್ರಾಮ್ ಅಂದರೆ ಜಾತ್ರೆ ಮಾತ್ರ ಆಗಿತ್ತು, ಎಷ್ಟು ಖುಷಿ ತರ್ತಾಯಿತ್ತು. ಈಗಿನ ಜಾತ್ರೆಗಳಲ್ಲಿ ಅದು ಯಾವುದೂ ಇರೋದಿಲ್ಲ. ಇದು ಒಂದು ಗ್ರಾಮ ದೇವತೆಯ ಸತ್ಯಮ್ಮ ದೇವಿಯ ಜಾತ್ರಾ ಮಹೋತ್ಸವ. ಜಾತ್ರೆಗಳಲ್ಲಿ ಏನಕ್ಕೋಸ್ಕರ ಎಲ್ಲ ಖುಷಿಯಾಗಿರ್ತಾರೆ ಅಂದರೆ, ಜಾತ್ರೆಯಲ್ಲಿ ಯಾವುದೇ ರೀತಿಯ ಜಾತಿ ವರ್ಗ ಎಂಬ ಭೇದ ಭಾವ ಎರಡೂ ಇರೋದಿಲ್ಲ. ಜನರು ಒಂದೆಡೆ ಸೇರಿ ಸಂಭ್ರಮಿಸೋದೇ ಪರಿವೆನ್ನೇ ಜಾತ್ರೆ ಅಂತ ಹೇಳ್ಬೋದು. ಬಡವ ಶ್ರೀಮಂತ ಎಂಬ ವ್ಯತ್ಯಾಸ ಯಾರಿಗೂ ಇಲ್ಲಿ ಇರೋದಿಲ್ಲ. ಎಲ್ಲರೂ ಒಂದೇ ರೀತಿ ರೆಡಿಯಾಗಿರ್ತಾರೆ. ಎಲ್ಲರೂ ಅವ್ರವ್ರ ಇಷ್ಟಾನುಸಾರವಾಗಿ ರೆಡಿ ಹಾಕ್ಕೊಂಡು ಅವರವರ ಇಷ್ಟಾನುಸಾರವಾಗಿ ದೀಪಗಳನ್ನು ಮಾಡಿಕೊಂಡು ತಲೆ ಮೇಲೆ ಇಟ್ಕೊಂಡು ಖುಷಿಯಾಗಿ ಹೆಣ್ಮಕ್ಳು ಹೋಗೋದೇ ನೋಡೋಕ್ಕೆ ಒಂದು ತುಂಬ ಚೆಂದ ಅನಿಸುತ್ತೆ. ಜಾತ್ರೆ ತೇರು ಎಳಿಬೇಕಾದ್ರೆ ಪ್ರತಿಯೊಬ್ಬರು ಎಲ್ಲ ಜಾತಿ ವರ್ಗದವರು ಭೇದ ಭಾವ ಇಲ್ಲದೆ, ಬಡವ ಶ್ರೀಮಂತ ಅನ್ನೋ ವ್ಯತ್ಯಾಸ ಯಾರಿಗೂ ಇಲ್ಲದೆ ಎಲ್ಲರೂ ಹಿಡ್ಕೊಂಡು ಎಳಿತಾರೆ. ಜಾತ್ರೆ ನಡೆಯುವ ಊರಲ್ಲಿ ನೆಂಟರ ಸಮಾಗಮನೇ ಇರುತ್ತೆ. ಹೀಗೆ ಜಾತ್ರೆ ಎಂಬುದು ವಿಶಿಷ್ಟ ಭಾವಗಳ ಅನಾವರಣ ಆಗಿರುತ್ತೆ. ಜಾತ್ರೆ ನಡೆಯೋದು ಒಂದು ಊರಲ್ಲಿ 2 ವರ್ಷಕ್ಕೆ, ಕೆಲವೊಂದು ಊರಲ್ಲಿ 1 ವರ್ಷಕ್ಕೆ ನಡೆಯುತ್ತೆ. ಸುಮಾರು ಕಡೆ ಜಾತ್ರೆಗಳೇ ನಡೆಯೋದಿಲ್ಲ, ಕೆಲವು ಕಡೆ ನಡೀತಾನೆ ಇರುತ್ತೆ. ಎಲ್ಲಿ ಜಾತ್ರೆ ನಡೆಯುತ್ತೋ ಅಲ್ಲಿ ನೆಂಟರ ಸಮಾಗಮ ಇರುತ್ತೆ. ಪ್ರತಿಯೊಬ್ಬರು ಭಾವನೆಗಳಿಗೆ ಬೆಲೆ ಕೊಡಿ. ಯಾರ ಭಾವನೆ ಜೊತೆನೂ ಯಾರೂ ಆಟ ಆಡ್ಕೋಬೇಡಿ. ಖುಷಿಯಾಗಿರಿ, ಖುಷಿಯಾಗಿರಿ. ಬಿಡ್ತಾ ಇಲ್ಲ ಯಾರು ಓಯ್ ಕುರ್ತಿ ಲಾಸ್ಟಲ್ಲಿ ಅಲ್ಲೂ ಲಾಸ್ಟ್